ನಮ್ಮಮ್ಮಂಗೆ ಇವತ್ತು ಇರಿಟೇಟ್ ಮಾಡೋದು. ಸಂಜೆ ಕಡ್ಗೆನೆ ಮಾಡಲ್ಲ. ನೋಡಿ ನಮ್ಮಮ್ಮಂಗೆ ದುಡ್ಡು ಕೊಟ್ರೆ ಸರ್ಪ್ರೈಸು. ಯಾವ್ದು ಅಂತ ಹೇಳ್ತೀಯ ಎಲ್ಲ. ಅದೇನ ಮನೆಯಲ್ಲ ಗಲೀಜ್ ಮಾಡ್ತಾನೆ ಅವನೇ ಅವಾಗಿಂದ. ಓಕೆ ಫ್ರೆಂಡ್ಸ್, ಈಗ ಲಾಗ್ನ ಎಂಡ್ ಮಾಡ್ತಾ ಇದೀನಿ. Yeah, we click for the win. Hit that bell, let the magic begin. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಫ್ರೆಂಡ್ಸ್, ನೆನ್ನೆ ಹೇಳ್ದಂಗೆ ಇವತ್ತೊಂದು ಫುಲ್ ಫನ್ನಿ ಆಗಿರೋದೊಂದು ಕಂಟೆಂಟ್ ಕೊಡ್ತೀನಿ ಅಂತ ಹೇಳಿದೆ. ಅದು ಏನಪ್ಪಾ ಅಂದ್ರೆ, ನಮ್ಮಮ್ಮಂಗೆ ಇವತ್ತು ಇರಿಟೇಟ್ ಮಾಡೋದು. ಅದೇ ಇವತ್ತಿನ ಕಂಟೆಂಟು. ನಮ್ಮಮ್ಮ ಯಾವ್ಯಾವ ಡಿಸೈನಲ್ಲಿ ಬೈತಾರೆ, ಯಾವ್ಯಾವ ಡಿಸೈನಲ್ಲೆಲ್ಲ ಹೊಡಿಬೋದು ಅಂತ ಆಲ್ರೆಡಿ ಪ್ರಿಪೇರ್ ಆಗ್ಬಿಟ್ಟಿದ್ದೀನಿ ನಾನು. ತುಂಬಾ ದಿನ ಆಗಿತ್ತು ನಮ್ಮಮ್ಮನ ಹತ್ರ ಬೈಸ್ಕೊಂಡು ಓಡಿಸ್ಕೊಂಡೆಲ್ಲ. ಸೊ ಇವತ್ತು ಡಿಫ್ರೆಂಟಾಗಿ ನಾನೇ ಅದೇನೋ ಅಂತಾರಲ್ಲ, ಅವರೇ ಮಾಡ್ಕೋತಾರೆ ಅಂತ, ಹಂಗೆ ನಾನೇ ಇವತ್ತು ತಲೆ ಮೇಲೆ ಕಲ್ಲೆ ತಗೋತಾ ಇದ್ದೀನಿ. ನೋಡೋದ ಇದು ಕಂಟೆಂಟ್ ಯಾವ್ಯಾವ ಥರ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟು ಸ್ಟಾರ್ಟ್ ಮಾಡೋದ. ನಾವು ಆ್ಯಕ್ಚುಲಿ ನಾಳೆ ನಮ್ಮ ಊರ ಹಬ್ಬ ಇದೆ, ಅದಕ್ಕೋಸ್ಕರ ನಮ್ಮಮ್ಮ ಫುಲ್ ಕ್ಲೀನ್ ಮಾಡ್ತಿದ್ದಾರೆ ಮನೇನ. ಅದ್ರ ಜೊತೆಗೇನೆ ಕ್ವಾಟ್ಲೆ ಕೊಡ್ಬೇಕು, ಅವಾಗಲೇ ಮಜಾ ಇರುತ್ತೆ. ಅವಾಗ ಅವರು ರಿಯಲ್ ಏನು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಬೇಗ ಬೇಗ ಸ್ಟಾರ್ಟ್ ಮಾಡೋದ. ನೋಡಿ ನಮ್ಮ ಫುಲ್ಲು ಮನೆಯಲ್ಲ ಕ್ಲೀನ್ ಮಾಡ್ತಾ ಕೂತವ್ರೆ. ಇನ್ನು ಏನೇನಮ್ಮ ಕ್ಲೀನ್ ಮಾಡ್ಬೇಕು? ಅಡಿಗೆ ಮನೆ ಮತ್ತೆ ಸೋಕೇಶ್ ಬೇಗ ಕ್ಲೀನ್ ಮಾಡಿ. ನಾನ್ ನಿಮ್ಗೆಲ್ಲ ಏನೇನೋ ಕಂಟೆಂಟ್ ಮಾಡ್ಬೇಕು, ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದೀನಿ. ಸರ್ಪ್ರೈಸ್ ಕೊಟ್ಟು ದುಡ್ಡು ಕೊಡ್ತಿದೀವಿ. ಸರ್ಪ್ರೈಸ್ ಕೊಟ್ಟು ದುಡ್ಡು ಯಾಕೆ ಕೊಟ್ಟಿಲ್ವಾ? ಯಾವಾಗ ಏನ ಯಾವ ದುಡ್ಡು? ನಿಮ್ ಕೇಳ್ದಾಗೆಲ್ಲ ಅಕೌಂಟ್ ಹಾಕೊಟ್ಟಿದೀನಿ. ಗೆದ್ದಿರೋದೆಲ್ಲ ಲೆಕ್ಕ. ಇದ್ಯಾವ್ದು? ಒಂದ್ ನಿಮ್ ಪ್ರಕಾರ ಸರ್ಪ್ರೈಸ್ ಅಂದ್ರೆ ದುಡ್ಡೇ ಕೊಡ್ಬೇಕು ಅಂತನಾ? ಅದೇ ಸರ್ಪ್ರೈಸ್. ನೋಡಿ ನಮ್ಮ ಅಮ್ಮಂಗೆ ದುಡ್ಡು ಕೊಟ್ರೆ ಸರ್ಪ್ರೈಸು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಅಲ್ಲ ಮನೆ ಕ್ಲೀನ್ ಮಾಡೋದು ಅಂದ್ರೆ ಇದಕ್ಕೆ ಈ ಕೆಲಸ ಕೊಟ್ಟ ನೀನು. ಮಾಡ್ದ ಅವನ ಕೈಲಿ ಕ್ಲೀನ್ ಮಾಡಿಸ್ಕೋತಿತ್ತು. ಸಾಬಾಸ್. ಎಲ್ಲ ಉದ್ರೋಯ್ತಲ್ಲಮ್ಮ. ನೋಡಿ ಏನು ಉದ್ರೋಯ್ತು. ನಾನ್ ಇಲ್ಲೇ ಅವನಪ್ಪ ಪಟಾಕಿ ಹೊಡೆದವನು ಅಂತ ಅಂದ್ಬಿಟ್ಟು ಹೊತ್ತು ಕೋಪ. ಅಲ್ಲಿ ಕೂದಲಿಗೆಲ್ಲ ಅಂಟ್ಕೊಂಡ್ಬಿಡದೆ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ನಮ್ಮಮ್ಮ ಕ್ಲೀನ್ ಮಾಡಿ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಏನಿಲ್ಲ, ಸಂಜೆ ಗಂಟ ಹಿಂಗೆ ಕ್ವಾಟ್ಲೆ ಕೊಟ್ರೆ ಸಂಜೆ ಕಡ್ಗೆನೆ ಮಾಡಲ್ಲ. ಮಾಡ್ಬೇಕು. ನೀನೇ ತರಿಸ್ಬೇಕಾಯ್ತದ ಹೋಟ್ಲಲ್ಲಿ ನೋಡ್ಕೊ. ಜಾಸ್ತಿ ಕೆಲಸ ಆಯ್ತು ಅಂತಂದ್ರೆ ನಾನು ಇದು ಮಾಡಲ್ಲ. ನಾನು ಅಡಿಗೆ ಗಿಡಿಗೆ ಹೆಂಗ್ ಮಾಡ್ದೆ ಕಥೆಯ. ನಾನು ಈ ತರ ಎಲ್ಲ ತಂದಿದ್ದೀನಿ ನೋಡಿ. ಹೆಂಗ ನಿಲ್ಸು ಬಾ. ನೀನ್ ಈಚೆ ಬಂದ್ರೆ ನಿನ್ನ ಹತ್ರ ಹುಷಾರಾಗಿ ನೋಡ್ಬೇಕು. ಟಮ್ ಅನ್ಸ್ತಾರೆ ಅಂತಂದ್ರೆ ಅಯ್ಯಯ್ಯೋ ಎಸು ಬಾ ನೀನೇ ಕ್ಲೀನ್ ಮಾಡ್ಬೇಕು. ಇಲ್ಲಿ ಅದ್ ಬರ್ತಾನೆ ಅಂಟ್ಕೊಂಡಿರೋದು. ಅದನ್ನ ಕೈ ನಾನ್ ತೆಗಿತಿ ಬಿಡಿ. ಹಿಂದೆ ಏನು ಅಂಟ್ಕೊಂಡಿರ್ಬೇಕಿದೆಯಾ? ಆಯ್ತು ನಿಮ್ಮ ಅಣ್ಣ ಮಾಡೋದು. ನಾನು ಹಬ್ಬ ಕ್ಲೀನ್ ಮಾಡ್ಬೇಕು. ಮುಗೀತು ಅಷ್ಟೇ. ಓ ಇಲ್ಲಿ ನಾನು ಹೋಗ್ತಾರಲ್ಲ. ಸೂಪರ್ ಅಲ್ಲ? ಬರ್ಲಿ ಹಿಂಗೆ ಇರ್ಲಿ. ನಾನ್ ಕ್ಲೀನ್ ಮಾಡಲ್ಲ. ನಿಮ್ಮ ಅಣ್ಣ ಅಯ್ಯಯ್ಯ ಕಾಲಿಂದ ಹೊಡಿತಲ್ಲಪ್ಪ.
ಬಣ್ಣ ಬರ್ಲಿ. ವಾವ್, ಏನ್ ಸೂಪರ್ ಆಗಿ ಕಾಣಿಸ್ತಿದ್ರೆ ಗೊತ್ತಾ? ನೋಡಿ friends, ಅವ್ನು ಹೆಂಗ್ ನೋಡ್ತಾ. ಸ್ವಲ್ಪ ಕನ್ನಡಿ ನೋಡ್ಕೊ ಬನ್ನಿ. ಓ ಕೂದಲಿಗೆಲ್ಲ ಆಗದೆ. ಸ್ನಾನ ಹೋಗಿ ಸ್ನಾನ ಮಾಡ್ಕೊಂಡ್ಬಿಡೋಗಿ. ಸಾರಿ, ಮತ್ತೆ ತಲೆ ಎಲ್ಲ ನೀರ್ ಹಾಕೊಂಡ್ಬಿಡೋಗಿ. ಫ್ರೆಂಡ್ಸ್, ಈಗ ಏನ್ ಮಾಡೋದ ಅಂದ್ರೆ ಫುಲ್ಲು ಮನೆ ಎಲ್ಲ ಗಲೀಜ್ ಮಾಡಕ್ ಬಿಡೋದ. ಹಾ, ಮಾಡ್ಲಿ ಏನ್ ಮಾಡಿ. ಮನೇನ ಗಲೀಜ್ ಮಾಡೋದ್ರಲ್ಲಿರೋ ಮಜಾ ಯಾರಾದ್ರೂ ಸಿಗಲ್ಲ. ಇನ್ನೇನ್ ಮಾಡ್ಲಿ. ಇವತ್ತು ನಾಳೆ ಹಬ್ಬ ಐತೆ, ಫುಲ್ ಮನೆ ಕ್ಲೀನ್ ಮಾಡ್ತಾವ್. ನಾನು ಇಲ್ಲೋಡಿ ಮಳೆ ಗಲೀಜ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಎಷ್ಟ್ ಚೆನ್ನಾಗಿದ್ದಿತ್ತ, ಹೆಂಗ್ ಗಲೀಜ್ ಮಾಡಕ್ ಬಿಟ್ಟಿದೀನಿ. ಅಯ್ಯೋ, ಫುಲ್ ಚಿಣಿಮಿಡಿ ಬನ್ನಿ ತೋರಿಸ್ತೀನಿ. ಎಲ್ಲ ನೋಡಿ ಅಡಿಗೆ ಮನೆ ಫುಲ್ಲು. ಏನ್ ಮಾಡ್ತಾವ್ರಮ್ಮ? ಓ, ಬಟ್ಟೆ ಒಣಗಾಕ್ತಾ ಇದ್ದೀರಾ? ಇಲ್ಲೇನೋ ಪಟ್ಕಿಟ್ ಹಾಕಿ ಮಾಡ್ಬಿಟ್ಟಿದೆ ನೋಡ್ಕರ. ಗಾಳಿ ಬೀಸ್ಕೊಂಡ್ ಎಲ್ಲ ಆತೋಗ್ಬಿಡ್ತು ಈ ಕಡೆಗೆ ಹೆಸು ನೋಡಿ. ಆಯ್ತಾಯ್ತು. ಫೋನ್ ಹಾಕ್ತಿದ್ದೀನಿ. ಫೋನಾ ಒಡೆಯಕ್ ಬರ್ತಿದ್ದೀರೇನೋ ಅನ್ಕೋಬಿಟ್ಟೆ. ಸುಮ್ನಿರಮ್ಮ, ಬೇಡ ಬೈತಾರೆ. ನನ್ ಕೆಲ್ಸಗಳು ಈಸಿ ಆಗ್ಲಿ ಅಂತ ಬೇಗ ಮಾಡ್ತಿದ್ರೆ ಇವನು ಈ ತರ ಮಾಡ್ತಾವನೆ. ಹಲೋ, ಇಲ್ಲಿ ಬಂದ್ ನೋಡ್ ಬನ್ನಿ ಮರೆಯ. ಓನರ್ ಫೋನ್ ಹಾಕಿದ್ರ? ಏನೇನ ಅವ್ರ ಕಷ್ಟ ಅವ್ರಗಂತೆ. ಏನೇ ಬಂದ್ ಮನೆ ಬೇರೆ ಬಂದ್ ನೋಡುವಂತವ್ರೆ. ಯಾರು? ನಿಮ್ಮ ಅಣ್ಣ. ಹಾ, ನೋಡ್ಲಿ ಬಿಡಿ. ಏನಿಲ್ಲ, ನಾನು ಕ್ಲೀನ್ ಮಾಡ್ತಾ ಇದೀನಿ. ಇವನು ಅದೇನ ಮನೆಯಲ್ಲ ಗಲೀಜ್ ಮಾಡ್ತಾನೆ ಅವನೇ ಅವಾಗಿಂದ. ನಿಜ, ಗಾಳಿ ಬಿಸ್ತು ಕಣಮ್ಮ, ಅದಕ್ಕೆ ಹಿಂಗ್ ಆಗಿರೋದು. ಅಷ್ಟೇ ಇರೋದು. ಇಲ್ಲ ಬಿಡಿ. ಅದೇ ಇಲ್ಲ. ಅದೇ ಕಣ, ಅದೇ. ಇಲ್ಲ. ಫ್ರೆಂಡ್ಸ್, ನಮ್ಮಮ್ಮ ನನಗೆ ಪ್ರ್ಯಾಂಕ್ ಮಾಡಕ್ಕೆ ಸ್ಕೆಚ್ ಆಗ್ತವ್ರೆ. ನಾನು ನಮ್ಮಮ್ಮಂಗೆ ಕ್ವಾಟೆ ಕೊಡಬೇಕು ಅನ್ಕೊಂಡ್ರೆ. ಇದಕ್ಕೆಲ್ಲ ಐಡಿಯಾ ಕೊಟ್ಟಂತ ನನ್ನ ಫ್ರೆಂಡ್ಸ್ಗಳಿಗೆ ತುಂಬ ಧನ್ಯವಾದಗಳು. ಇನ್ನೂ ಏನಾರ ಮಾಡ್ಬೇಕಲ್ಲ, ಏನು ಮಾಡಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮಮ್ಮ ತಿಂಡಿ ಮಾಡ್ಕೊಬಿಡ್ಲಿ, ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಕೊಡೋದ. ಅಲ್ಲಿವರೆಗೂ ಬನ್ನಿ, ಎಡಿಟ್ ಮಾಡ್ತಾ ಕುತ್ಕೊಬಿಡೋಣ. ಬರಬೇಡಿ, ಬರಲ್ಲ, ಬತ್ತಲ್ಲ ಬಿಡಿ. ಖಾಲಿ ಆಗ್ಬಿಟ್ಟಿದೆ. ಬರ್ತಾ ಇಲ್ಲ ಅಮ್ಮ, ಒಂದು ಫ್ರಿಜ್ ಒಳಗೆ ನಾವೇನಾರ ಒಂದು ಆನ್ನ ಕುಣಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಫ್ರಿಜ್ ಒಳಗೆ ನಾವು ಆನೆನ ಕುಣಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಫ್ರಿಜ್ ಒಳಗೆ ಆನೆ ಕೂರ್ಸುಕಾದ? ಅದೇ ಹೆಂಗ್ ಕುಣ್ಸದ್? ಹಿಂಗೆ ಕೂರ್ಸುಕಾಗಲ್ಲ ಕಣ ಆನೆನ. ಕುರ್ಸ್ಬೋದು. ಅದೇ ಗೊಂಬೆ ಆನೆನ ಕೂರ್ಸ್ಬೋದು. ಅದೇ ಹಿಂಗೆ ಹೇಳಿ. ಹೆಂಗೆ ಅಂದ್ರೆ ಫ್ರಿಜ್ ತೆಗ್ದ್ಬಿಟ್ಟು ಅದ್ರ ಒಳಗೆ ಇಡೋದು. ಓ, ಪರವಾಗಿಲ್ಲ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಟ್ರು ನಾವಮ್ಮ. ಆಯ್ತು. ಈಗ ಅದೇ ಫ್ರಿಜ್ಗೆ ಜಿಂಕೆನ ಹೆಂಗ್ ಕುಣ್ಸೋದು? ಸೇಮ್ ಈಗ ಆನೆಗೆ ಏನ್ ಹೇಳಿದ್ನಲ್ಲ ಅದೇ ಹೆಂಗ್ ಹೇಳಿ. ಫ್ರಿಜ್ ನ ತೆಗೆದು ಜಿಂಕೆನ ಇಡು. ತಪ್ಪು. ಆನೆನ ಹೊರಗಡೆ ತೆಗ್ದು ಆಮೇಲೆ ಜಿಂಕೆನ ಒಳಗಿಡ್ಬೇಕು. ಕ್ವಶನ್ ಆಯ್ತು. ಇನ್ನೊಂದು ಕ್ವಶನ್. ಕಾಡಲ್ಲಿ ಒಂದ್ ದೊಡ್ಡ ಕಾಡಿರುತ್ತೆ ಕಣಮ್ಮ. ಆ ಕಾಡಲ್ಲಿ ಸಿಮ್ಮದು ಮತ್ತೆ ಅವ್ರ ಏನಪ್ಪದು ವೈಫ್ದು ಎಂಗೇಜ್ಮೆಂಟ್ ಇರ್ತದೆ.
ಯಾತಕ್ಕೆ ಸಿಂಹ ಗಂಡ ಹೆಂಡತಿಗೆ ಎಂಗೇಜ್ಮೆಂಟ್ ಇರುತ್ತೆ. ಸಿಮ್ಗೆ ಅವಾಗ ಏನ್ ಮಾಡುತ್ತೆ, ಸಿಂಹ ಎಲ್ರು ಇನ್ವೈಟ್ ಮಾಡುತ್ತೆ. ಆಗ ಎಲ್ಲಾ ಪ್ರಾಣಿಗಳು ಬರುತ್ತೆ, ಬಟ್ ಒಂದೇ ಒಂದ್ ಪ್ರಾಣಿ ಬರಲ್ಲ. ಯಾವ್ದು? ಎಲ್ಲ ಪ್ರಾಣಿ ಬಂದವಂತೆ, ಒಂದ್ ಮಾತ್ರ ಬರಲ್ವಂತೆ. ಹೌದು, ಯಾವ್ದು? ಇರುವೆ. ಅದೇ ಇರುವೆನೂ ಬರ್ತದೆ. ಇರುವೆನು ಬಂದಲ್ಲ, ಯಾವ್ದು ಅಂತ ಹೇಳ್ತೀಯ? ಎಲ್ಲ ಬತ್ತವಂತ ಒಂದ್ ಬರಲ್ವಂತೆ. ಯಾವ್ದು ಗೊತ್ತಿಲ್ವಾ? ಗೊತ್ತಿಲ್ವಾ? ಜಿಂಕೆ. ಯಾಕೆ? ಜಿಂಕೆ ಫ್ರಿಜ್ ಒಳಗೆ ಇರ್ತದಲ್ಲ, ಅದ್ ಹೆಂಗ್ ಬರ್ತದೆ? ಕಾಡ್ ಹೇಳು ಒಂದೇ ಮಾಡ್ದ. ಸರಿ ಬಿಡು, ಸರಿಯಾಗಿ ಹೇಳ್ದೆ. ಫ್ರೆಂಡ್ಸ್, ನಿಮ್ಗೆ 3:30 ಅಂತ ಫೀಲ್ ಬರ್ತಿದ್ಯಾ ಮಧ್ಯಾಹ್ನ? ನೋಡಿ, ಒಳ್ಳೆ ಸಂಜೆ 5 ಗಂಟೆ, 5:30, 6 ಗಂಟೆ ಆಗಿರೋ ಫೀಲ್ ಬರ್ತೈತೆ. ಫ್ರೆಂಡ್ಸ್, ಬೆಳಗ್ಗೆಯಿಂದ ನಾವು ಅಮ್ಮಂಗೆ ಕ್ವಾಟ್ಲೆ ಕೊಟ್ಟಿದ್ದೆಲ್ಲ ಸಾಕಾಗ್ಬಿಟ್ಟೈತೆ. ಸೊ ಇವಾಗ ಲಾಸ್ಟ್ ಪ್ರ್ಯಾಂಕ್ ಇದನ್ನ ಮಾಡಿಸ್ಬಿಟ್ಟು ಲಾಗ್ನ ಎಂಡ್ ಮಾಡೋದ. ಬನ್ನಿ, ಮಳೆ ಬರೋ ತರ ಐತೆ. ಓಕೆ ಫ್ರೆಂಡ್ಸ್, ಈಗ ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಅಮ್ಮ, ಕ್ವಾಟ್ಲೆ ಹೆಂಗಿತ್ತು? ತಲೆ ಕೆಡುವಂಗಾಗಿತ್ತು. ಏಕೆ? ಇನ್ನೇನ್ ಆತರ ಕೊಟ್ಟ ಕೆಲ್ಸಗಳ ಇರ್ಲಿ ಅಮ್ಮ, ಇನ್ನೂ ಏನ್ ಹೇಳ್ಬೇಕು ನೀವು? ಕೆಲ್ಸಗಳು ಜಾಸ್ತಿ ಇತ್ತು. ಅಯ್ಯಪ್ಪ, ನನ್ ಕೈಲಂತೂ ಹಿಡ್ಕ ಹೇಳಿ. ನನ್ನ ಕೈಲಂತೂ ಕೆಳಗೆ ಇಟ್ಕೋಬೇಕು. ಇವಾಗ ಸ್ನಾನಕ್ ಹೋಗ್ಬೇಕು ನಾನು. ಸಾಕಾಗೋಯ್ತು, ಸುಸ್ತಾಗೋಯ್ತು. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅಯ್ಯಯ್ಯೋ, ಇಟ್ಕೊಳ್ಳಿ ನಿಮಿಷ. ಬೇಡ ಸುಮ್ಮನೆ, ನನಗೆ ಯಾಕೆ ಕೊಡ್ತೀರ ಆಮೇಲೆ? ಅಯ್ಯಯ್ಯೋ, ನನ್ ಫೋನ್ ಎಲ್ಲ ಹೊಂಟೈತಲ್ಲಪ್ಪ. ನಮ್ಮ ಅಮ್ಮ ನೋಡಿ ಫ್ರೆಂಡ್ಸ್, ಏನ್ ಸೂಪರ್ ಆಗಿ ಕಾಣಿಸ್ತಾವ್ರೆ. ಇವ್ನ ಹೆಂಗ ನೋಡ, ಹಂದಿನ ತಂದೂರ್ ಬಾಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಹೊಡಿಲಿ ಅಲ್ಲ, ಕೊಡಲಿ ಕೈಗೆ ಹೋಗ್ತೀನಿ ಬಿಡಿ. ಹಂಗಲ್ಲ, ಸ್ನಾನ ಮಾಡ. ಇದು ನಾನೇನಂತ ಚೂಪರ್ ನಮ್ಮಮ್ಮ ಈಸ್ ದ ಸೂಪರ್. ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದಾರೆ ನೋಡಿ. ಫ್ರೆಂಡ್ಸ್, ನಮ್ಮಪ್ಪ ನೋಡಿ. ಅಯ್ಯಯ್ಯೋ, ದುಬ್ಬು ಅವ್ರನ್ನ ಹೆಂಗ್ ಫ್ರೆಂಡ್ಸ್ ನೋಡಿ, ನಮ್ಮ ಅಂಗಡಿ ನಗ್ತಾರ ನೋಡ್ಕೊಂಡು. ಅಯ್ಯೋ, ನಮ್ಮಮ್ಮ ಕೂದ್ಲಿಲ್ಲ, ಕರಡಿ ನೋಡ್ಕೋಗಿ. ಹೊಟ್ಟೆಗೆ ಏನಾರು ತಿನ್ಬೇಕು ಅನ್ಕಂದೆ ನೀನ್. ಅಮ್ಮ ಎಷ್ಟು ಕ್ಯೂಟ್ ಆಗಿ, ಎಷ್ಟು ಬೆಳ್ಳಗ್ ಕಾಣಿಸ್ತಿದಾರೆ. ಇಷ್ಟೊಂದು ಬೆಳ್ಳಗಿರೋದು ಯಾವತ್ತೂ ನೋಡೇ ಇರ್ಲಿಲ್ಲ ನಾನು. ಅಯ್ಯಯ್ಯೋ, ನಮ್ಮಮ್ಮ ನೋಡಕ್ಕೆ ಮುಗೀತಿದೆ. ಲಾಸ್ಟ್ ಲಾಗ್ ಎಂಡ್. ಆಯ್ತು, 1,000 ರೂಪಾಯಿ ಕೊಡು. ಎಂತದೂ ಇಲ್ಲ. ಫ್ರೆಂಡ್ಸ್, ಈಗ ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ನಮ್ಮ ಅಮ್ಮಂಗ್ ಕ್ವಾಟ್ಲೆ ಕೊಟ್ಟಿದ್ ಸಾಕು. ಇವಾಗ ಸ್ನಾನ ಮಾಡ್ಕೊಂಡ್ ಪಾಪ ಅಮ್ಮ ದೇವ್ರ ಪೂಜೆ ಮಾಡ್ತಾರಂತೆ. ಆಕ್ಚುಲಿ ಒಳಗೆ ಮಾಡ್ಬೇಕು ಅಂತ ಸ್ಕೆಚ್ ಹಾಕಿದೆ, ಬಟ್ ಮನೆ ಈಗ್ಲೇ ಎಲ್ಲ ಕ್ಲೀನ್ ಮಾಡೋರೆ. ಆಗ್ಲೇ ಸುಸ್ತಾಗ್ಬಿಟ್ಟವ್ರೆ ನಮ್ಮಮ್ಮ. ಯಾಕೆ ಮನ್ಗಿದ ಏನಕ್ಕೆ ನಾನು ಮನ್ಗಿರೋಳು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗ್ತೀನಿ. ನಮ್ಮ ಅಮ್ಮಂಗ್ ಪಾಪ ಕೋಪ ಬಂದ್ಬಿಟ್ಟು ಹೊಡೆದಿಲ್ಲ, ಅದು ಖುಷಿ ಪಡ್ಬೇಕು. ಹಾಗಾಗಿ ನಿಮ್ಗೆ ನೆಕ್ಸ್ಟ್ ಕೊಡ್ತೀಯಲ್ಲ, ಎಂತದು ಕೊಡಕಿಲ್ಲ, ಏನು ಹೇಳಿಲ್ಲ ನಾನು. ಸೊ ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಯಾರನ್ನ ಇರಿಟೇಟ್ ಮಾಡ್ಬೇಕು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಅವ್ರಿಗೂ ಟ್ರೈ ಮಾಡೋದ. ನೆಕ್ಸ್ಟ್ ಲಾಗ್ ಸಿಗದ. ಬಾಯ್.